ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬನ್ನಿ, ಹೆಂಗೋ ಊಟಕ್ಕೆ ಭಾಳ ದಿನ ಆಗಿತ್ತು, ಊಟ ಮಾಡ್ಕೊಂಡು ಹೋಗಿ ಅಂದರೆ ಊಟ ಮಾಡ್ಕೊಂಡು ಹೊಟ್ಟಿದ್ವಿ ನಾವು. ಸರ್ ಅಲ್ಲ, ಇವತ್ತು ನಿನ್ನೆ ರೈಡ್ ಆಗಿದೆ, ಇವತ್ತು ಕಂಪ್ಲೀಟ್ ಆದಮೇಲೆ ಅವ್ರು ಇವತ್ತೇ ಹೊರಗಡೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ಇವತ್ತೇ. ಈಗ 3:15 ಗಂಟೆಗೆ ಅವರೇ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಹೇಳ್ರಿ. ಈಗ ನಾನೇ ಮಾಧ್ಯಮದವ್ರು ಇದ್ದಾರೆ ಅಂದಿದ್ದಕ್ಕೆ, ಇಲ್ಲ ನಾನೇ ಕರೆದಿರ ಸರ್, ಮಾಧ್ಯಮ ಜೊತೆ ಮಾತಾಡಬೇಕಂತ ಹೇಳ್ಬಿಟ್ಟು ಈಗ ಬರ್ತಾ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ನಾನು ಇದು ಕೇಸ್ ಬಂದಿರೋದು 2020 ಬಿ ಜೆ ಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿ ಜೆ ಪಿಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದು ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಯಾವಾಗಿರೋ ಕೇಸ್ ಬಿ ಜೆ ಪಿ ಕಾಲದಲ್ಲೇ ಆಗಿತ್ತು. ಬಿ ಜೆ ಪಿ ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ ಬಿ ಜೆ ಪಿ ಅಷ್ಟು ಜನ ಬಿಟ್ಟು? ಬಿ ಜೆ ಪಿ ಸರ್ಕಾರದಲ್ಲಿ ತಾನೇ ಆಗಿರೋದು ಅದು. ಆವಾಗಲೂ ಏನೂ ಆಗಲಿಲ್ಲ. ಈಗ ಇದ್ದಂಗೆ ಬಂದುಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? ಬಿ ಜೆ ಪಿ 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? ಬಿ ಜೆ ಪಿ ಸರ್ಕಾರ ಇತ್ತು. ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೆನೂ ಹೇಳಿದ್ದೀನಿ, ಈಗಲೂ ಅದು ಹೇಳ್ತಾ ಇರೋದು. ಏನಕ್ಕೆ ಬಿ ಜೆ ಪಿಯವ್ರ ಮನೆ ಕಾಣಲ್ವ? ಇ ಡಿ ಅವ್ರಿಗೆ, ಸಿ ಬಿ ಅವ್ರಿಗೆ ಬಿ ಜೆ ಪಿಯವ್ರ ಮನೆ ಕಾಣಲ್ಲ. ಒಂದು ಯಾವುದನ್ನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ಇ ಡಿ ಅವ್ರು ರೇಡ್ ಮಾಡಿರೋದು ಬಿ ಜೆ ಪಿ ಉದಾಹರಣೆನ ತೋರಿಸಿ. ಒಂದು ನೀವು ರಾಜ್ಯ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದಾಗ SIT ರಚನೆ ಮಾಡಿದ್ರಿ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ SIT ಅವರು ಕರೆಸಿದ್ದು ಇದೇ ನಲ್ಪಾಡು. ಈಗ SIT ಅವರು ಕರೆದಿದ್ರು, ಸಿ ಬಿ ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದು ಕತೆ ಇದು. ಈಗ ಯಾವ ಟೈಮ್, ಈಗ ಯಾವ ಕಾಲದಲ್ಲಿ ಆಗಿರೋದು? ಈಗ ನಾನು ಇಷ್ಟೇ ಬ್ರದರ್, ಒಂದು ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? ಬಿ ಜೆ ಪಿ ಸರ್ಕಾರ ತಾನೇ ಇದ್ದಿದ್ದು ಆ ಟೈಮಲ್ಲಿ. ಇಲ್ಲ, ಈಗ ಮಾಡ್ತಾ ಇದ್ದು, ನಡೀತಾ ಇದೆಯಲ್ಲ, ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದು ಅಗತ್ಯ ಏನಿತ್ತು? ಈಗ ಚಾರ್ಜ್ ಶೀಟ್ ಆಗಲಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇ ಡಿ ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಏನು ಬಿ ಜೆ ಪಿ ಇಡೀ ದೇಶದಲ್ಲಿ ನಮ್ಮ ರಾಜ ಬಿಟ್ಟಾಕಿ ಇಡೀ ದೇಶದಲ್ಲಿ ಬಿ ಜೆ ಪಿ ಎಲ್ಲೂ ಬಿ ಜೆ ಪಿಯವ್ರು ಕಾಣಲ್ವಾ? ಇವ್ರಿಗೆ ಸತ್ಯ ಹರಿಶ್ಚಂದ್ರ ಅವ್ರು ಬಿ ಜೆ ಪಿಯವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರಗಳು ಇರೋದ. ಹಾಗಾಗಿ ನನಗೆಲ್ಲ ಒಂದು ಕಡೆ ಒಂದು ಬೇಜಾರು ಏನಂದರೆ, ಏನಕ್ಕೆ ಮಾಡಲಿ, ತನಿಖೆ ಮಾಡಲಿ, ಬಂದಿದ್ದಾರೆ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಈಗ ನಂತವೂ ಇ ಡಿ ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲೋಲ್ಲ ಕಲ್ಲೋಲ್ಲ ಮಾಡಿದ್ರು ಆ ಟೈಮಲ್ಲಿ. ನನಗೂ ಇ ಡಿ ರೇಡ್ ಆಗಿದೆ. ಈಗ ನಾನು ಇಷ್ಟೇ ನನ್ನ ಪ್ರಶ್ನೆ, ಬರೇ ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ, ಬಿ ಜೆ ಪಿಯವ್ರು ಸತ್ಯ ಹರಿಶ್ಚಂದ್ರನ ಅಂತ ಅಷ್ಟೇ ಹೇಳ್ತೀನಿ.